ರಾಮಚಂದ್ರೇಗೌಡರು ನಿಷ್ಠ ಪ್ರಾಮಾಣಿಕ ರಾಜಕಾರಣಿ, ಬಹಳ ಹತ್ತಿರ ಸಂಬಂಧಿಕರು. ಕಾರ್ಪೊರೇಟರ್ ಆಗಿ ಬೆಂಗಳೂರು ನಗರದಲ್ಲಿ ಸಣ್ಣ ಆಗಿಗೂ ಕೂಡ ಅವರು ಕೊಟ್ಟು ಅವರ ಜೊತೆ ಬೆಳೆದು ಅವರ ಕಷ್ಟ ಸುಖಗಳನ್ನ ಸೇವೆಯನ್ನು ಮಾಡ್ಕೊಂಡು ಬಂದಿರ್ತಾರೆ. ಬೆಂಗಳೂರು ನಗರದ ಎಲ್ಲ ಸಮಸ್ಯೆಗಳು ಕೂಡ ತಿಳಿದಂತ ಒಬ್ಬ ವ್ಯಕ್ತಿ. ಅವರು ವಿಧಾನ ಪರಿಷತ್ನಲ್ಲಿ ಬುದ್ಧಿವಂತರಿಂದ ವಿದ್ಯಾವಂತರಿಂದ ಆಯ್ಕೆಯಾಗಿ ಸೇವೆಯನ್ನು ಮಾಡಿ ಕೊನೆಗೆ ಸರ್ಕಾರದಲ್ಲೂ ಕೂಡ ಮಂತ್ರಿಯಾಗಿ ಸೇವೆಯನ್ನು ಮಾಡಿ ಅಪಾರ ಜನಸಾಮೂಹವನ್ನು ಬಳಗವನ್ನು ಕಟ್ಟಿದಂತ ಇದ್ದಾರೆ. ಸದಾನಂದಗೌಡರು ಹೇಳ್ತಾರೆ 85ರಲ್ಲಿ ಅವರು ಎಲೆಕ್ಷನ್ ನಿಂತಾಗ, ಅಸೆಂಬ್ಲಿ ಎಲೆಕ್ಷನ್ ನಿಂತಾಗ ಬಸ್ನಲ್ಲಿ ಬಂದು ಅವರ ಚುನಾವಣಾ ಪ್ರಚಾರ ಮಾಡಿ ಅವರು MLA ನಿಂತಾಗ ಬಂದಿದ್ರು ಅನ್ನೋದನ್ನ ನೆನೆಸ್ಕೊಳ್ತಾ ಇದ್ರು. ನನಗೆ ಅವರ ಸರಳತೆ ಆ ರೀತಿ ಒಂದು ದೊಡ್ಡ ಕುಟುಂಬದವರೇ. ಬೆಂಗಳೂರು ನಗರದಲ್ಲಿ ಅವ್ರ ಕುಟುಂಬ, ಅವರು ಬಹಳ ಸಣ್ಣ ಕುಟುಂಬ ಏನಲ್ಲ. ಅವರ ದೊಡ್ಡ ಅಭಿಮಾನ ಬಳಗ ಇದೆ. ಬಿಜೆಪಿ ಮತ್ತು ಯಡಿಯೂರಪ್ಪನವ್ರನ್ನ ಬಹಳ ಹತ್ತಿರದಿಂದ ಎಲ್ಲ ತೀರ್ಪುಗಳಲ್ಲೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇದ್ರು. ನಮ್ಮಂತ ಅನೇಕ ವಿಚಾರಗಳನ್ನು ಕೂಡ ಅವರು ಚರ್ಚೆ ಮಾಡ್ತಾ ಇದ್ರು. ನನ್ನ ಪ್ರಮಾಣ ವಚನ ಸ್ವೀಕಾರ ಸಂದರ್ಭದಲ್ಲಿ ಅವರು ಭಾಗವಹಿಸಬೇಕು ಅಂತ ಬಹಳ ಮನಸ್ಸಿನಲ್ಲಿ ಆತಂಕ ಇತ್ತು. ನನ್ನ ವೀಲ್ ಚೇರಲ್ಲಾದರೂ ಕರ್ಕೊಂಡು ಹೋಗರು ಅಂತ ಅಂದ್ಬಿಟ್ಟು ಎಲ್ಲ ನಮ್ಮ ನಾಯಕರಿಗೆಲ್ಲ ಹೇಳಿದ್ರು. ನಾನು 2 ದಿನದಿಂದ ಅವನು ಭೇಟಿ ಮಾಡಬೇಕು ಅಂತೇಳಿ ಪ್ರಯತ್ನ ಮಾಡಿದೆ. ಆದರೆ ವಿಧಿ ಕೊನೆ ದಿನಗಳಲ್ಲಿ ಅವ್ರ ಹತ್ರ ಮಾತಾಡಬೇಕು ಅಂತ ನನಗೆ ಬಹಳ ಆಸೆ ಆಗಲಿಲ್ಲ. ಇವರು ನಾನು ಅವರ ಸರ್ಕಾರದ ಗೌರವದೊಂದಿಗೆ ಭೇಟಿ ಮಾಡುವಂಥ ಒಂದು ಸಂದರ್ಭದಲ್ಲಿ ದೊಡ್ಡ ಕುಟುಂಬ, ದೊಡ್ಡ ಅಭಿಮಾನಿ ಬಳಗ, ಯಾವುದೇ ಪಕ್ಷದಲ್ಲಿ ನಿಷ್ಠುರವಾಗಿ ನೇರವಾಗಿ ನೀತಿ ಮೇಲೆ ಸಿದ್ಧಾಂತದ ಬಗ್ಗೆ ರಾಜಕಾರಣ ಮಾಡ್ತಾರೆ. ಯಾರನ್ನು ಕೂಡ ವೈಯಕ್ತಿಕವಾಗಿ ದೇಶ ದ್ವೇಷ ಗಮನದಲ್ಲಿ ಇಟ್ಕೊಳ್ದೆ ಯಾರನ್ನು ಕೂಡ ಏನು ಅವರ ಮನಸ್ಸಿಗೆ ಬರ್ತದೆ ಸಮಾಜದ ಹಿತಕ್ಕೆ ಮಾತಾಡ್ತಿದ್ದನ್ನು ನಾವೆಲ್ಲ ನೋಡಿದ್ದೇವೆ. ವಿಶೇಷವಾಗಿ ಅವರು ವಿಧಾನ ಪರಿಷತ್ನಲ್ಲಿ ಪ್ರತಿಯೊಂದು ಭಾಷಣಗಳು ಕೂಡ ನಮ್ಮ ಯುವ ಪೀಳಿಗೆ ದೊಡ್ಡ ಮಾರ್ಗದರ್ಶನ. ಅವರು ಅವರ ಚೌಕಟ್ಟು ಬಿಟ್ಟು ಎಲ್ಲೂ ಕೂಡ ಯಾವ ಮಾತು ಕೂಡ ಎಲ್ಲೂ ಆಡಲಿಲ್ಲ ಅಂತ ಸರಳ ಸಜ್ಜನಿಕೆಯ ರಾಜಕಾರಣಿ. ಸರ್ಕಾರ ನಮ್ಮ ಕುಟುಂಬಕ್ಕೆ ಮತ್ತು ಅವರೆಲ್ಲ ಅಭಿಮಾನಿಗಳಿಗೆ ಬಹಳ ದುಃಖದಲ್ಲಿ ನಾವು ಕೂಡ ಭಾಗಿಯಾಗಿದ್ದೇವೆ. ಸೊ ದೇವರು ಅವರ ಕುಟುಂಬಕ್ಕೆ ಮತ್ತು ಅವರೆಲ್ಲ ಅಭಿಮಾನಿಗಳಿಗೆ ಈ ದುಃಖದಲ್ಲಿ ಅವರೆಲ್ಲ ಕೂಡ ಶಾಂತಿ ಸಿಗಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡಿ ನಾನು ಮಾತು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.